ಇನ್ನು ಆಳಂದ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಮಾಹಿತಿ ಬಯಲಾಗ್ತಾನೆ ಇದೆ. ಮತಪಟ್ಟಿಯಲ್ಲಿ ಹೆಸರು ಅಳಿಸೋದಕ್ಕೆ ಪ್ರತಿ ಅರ್ಜಿಗೆ 80 ರೂಪಾಯಿ ಕೊಡ್ತಾ ಇದ್ರಂತೆ. ಪ್ರತಿ ಅರ್ಜಿಗೂ 80 ರೂಪಾಯಿನಂತೆ, ಸುಮಾರು 4.8 ಲಕ್ಷ ಅಂದ್ರೆ 4,80,000 ರೂಪಾಯಿನ ಈ ಡಾಟಾ ಸೆಂಟರ್ನವರು ಪಡ್ಕೊಂಡಿದ್ರಂತೆ. 2023ರಲ್ಲಿ ಆಳಂದ ಮತಪಟ್ಟಿ ಹೆಸರು ತೆಗೆಯೋದಕ್ಕೆ ಸುಮಾರು 6,018 ಅರ್ಜಿಗಳನ್ನು ಹಾಕ್ತಾರೆ. 75 ಮೊಬೈಲ್ ನಂಬರ್ಗಳನ್ನು ಬಳಸಿಕೊಂಡು ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತಾರೆ. ಅರ್ಜಿಗಳ ಸಲ್ಲಿಕೆಯಲ್ಲಿ ಸ್ಥಳೀಯ ಮೊಹಮ್ಮದ್ ಅಶ್ಫಾಕ್ ಭಾಗಿಯಾಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕೇಳಿ ಬಂದಿರುವಂತಹ ಆರೋಪ. ಈತ ದುಬೈನಲ್ಲಿದ್ದಾನೆ ಸದ್ಯಕ್ಕೆ. ಅಲ್ಲಿಂದ ಕೂತ್ಕೊಂಡೆ ಇಲ್ಲಿ ಕೆಲವೊಂದಷ್ಟು ಜನರನ್ನ ಬಳಸ್ಕೊಂಡು ಈ ಡಾಟಾ ಸೆಂಟರ್ ಏನಿತ್ತಲ್ಲ, ಇಲ್ಲಿ ಆಧಾರ್ ವೆರಿಫಿಕೇಶನ್ ಮಾಡಿಸೋದು ಅಥವಾ ಆಧಾರನ ಅಪ್ಡೇಟ್ ಮಾಡಿಸೋದು, ಪಾನ್ ಕಾರ್ಡ್ ಮಾಡಿಸೋದು, ಇಂಥ ಕೆಲಸಗಳು ನಡೀತಾ ಇತ್ತು. ಬಟ್ ಇದೇ ಒಂದು ಡಾಟಾ ಸೆಂಟರ್ನ ಬಳಸ್ಕೊಂಡು ಇನ್ಫ್ಯಾಕ್ಟ್ 2022 ಡಿಸೆಂಬರ್ನಿಂದ 2023 ಫೆಬ್ರವರಿ ಅವಧಿಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದಾರಂತೆ ಈ ಡಾಟಾ ಸೆಂಟರ್ನಲ್ಲಿ. ಅಂಥದ್ದೇನತ್ತಪ್ಪ ಕೆಲಸ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಅನುಮಾನಗಳು ಮೂಡುತ್ತೆ. ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಲೈವಲ್ಲಿ ಇದ್ದಾರೆ, ಮಾತಾಡೋಣ. ದತ್ತಾತ್ರೇಯ, ಈಗ ಈ ಒಂದು ಆಳಂದ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಮಾಹಿತಿಗಳು ಹೆಚ್ಚೆಚ್ಚು ಲಭ್ಯವಾಗ್ತಾನೆ ಇವೆ. ಇನ್ನೊಂದು ವಿಚಾರ ಅಂದ್ರೆ, ಈ ಮೊಹಮ್ಮದ್ ಅಶ್ಫಾಕ್ ಯಾರು, ಈತ ಹೇಗೆ ತನ್ನ ಡಾಟಾ ಸೆಂಟರ್ನ ಬಳಸ್ಕೊಂಡು ಈ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದ, ಇದಕ್ಕೆ ಬಳಕೆಯಾದಂತಹ ಹಣ, ಇದಕ್ಕೆ ಬಳಕೆಯಾದಂತಹ ಸಿಮ್ ಕಾರ್ಡ್ಗಳು ಅದು ಹೇಗೆ ಸಿಕ್ಕದು, ಹೇಗೆ ವ್ಯವಸ್ಥಿತವಾಗಿ ಇದನ್ನ ನಿಭಾಯಿಸಿದ್ರು ಅನ್ನುವಂಥದ್ದು. ರೆಹಮಾನ್, ಸದ್ಯ SIT ಕಲೆ ಹಾಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಏನು ಮೊಹಮ್ಮದ್ ಅಶ್ಫಾಕ್ ಏನಿದೆ ಕಲಬುರಗಿಯಲ್ಲಿ ಏನು ಅಂತಂದರೆ ಆ ಕಾಲ್ ಸೆಂಟರ್ ಒಂದನ್ನು ನಡೆಸ್ತಿದೆ. ಅದರಲ್ಲಿ ಏನು ಇವು ಡೆತ್ ಆ್ಯಂಡ್ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಏನು ಇವು ಸರ್ವಿಸಸ್ ಏನಿದೆ ಕಾರ್ಪೊರೇಷನ್, ಆ ಸರ್ವಿಸಸ್ಗಳನ್ನು ಆತ ಮಾಡಿಕೊಡ್ತಿದ್ದ ಆನ್ಲೈನ್ ಸೆಂಟರ್ ಮೂಲಕ. ಅದರಲ್ಲೇ ಏನು ಅಂತಾರೆ ಈ ಒಂದು ವೋಟ್ ಚೋರಿ ಏನು ಡೀಲ್ ನಡೀತು, ಆ ವೋಟ್ ಚೋರಿ ಯತ್ನ ಕೂಡ ಅಲ್ಲೇ ನಡೆದಿದೆ ಅನ್ನುವಂಥದ್ದು ಸದ್ಯ SIT ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 2023 ಅಸೆಂಬ್ಲಿ ಎಲೆಕ್ಷನ್ ಏನಿತ್ತು, ಇದು ಆಳಂದ ಕ್ಷೇತ್ರದ ಸುಮಾರು 6,018 ಅರ್ಜಿಗಳು ಇದೇ ಕೇಂದ್ರದಿಂದ ಏನು ಎಲೆಕ್ಷನ್ ಕಮಿಷನ್ಗೆ ಹೋಗಿದ್ವು. ಮತ್ತು ಒಬ್ಬೊಬ್ಬ ವ್ಯಕ್ತಿಯಿಂದ ಅಂದರೆ ಏನು ಆತ ಏನು ಡುಪ್ಲಿಕೇಟ್ ನಂಬರ್ಗಳನ್ನು ಬಳಸ್ಕೊಂಡಿದ್ದ, ಆ ಸಿಮ್ ಕಾರ್ಡ್ಗಳನ್ನು ಬಳಸ್ಕೊಂಡಿದ್ದ, ಮತ್ತು ಕೆಲ ಕೋಳಿ ಫಾರಮ್ಗಳು ಏನಿದಾವೆ ಆಳಂದ ಹತ್ತಿರ ಇರತಕ್ಕಂಥ ಕೋಳಿ ಫಾರಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರನ್ನು ಬಳಸ್ಕೊಂಡು ಅವರ ಹೆಸರುಗಳನ್ನು ದುರ್ಬಳಕೆ ಮಾಡಿಕೊಂಡು ಫಾರ್ಮ್ ನಂಬರ್ 7 ಯೂಸ್ ಮಾಡಿ ಏನೋತ್ತರ ಎಲೆಕ್ಷನ್ ಕಮಿಷನ್ಗೆ ವೋಟರ್ ಡಿಲೀಟಿಂಗ್ ID ಇದು ಏನೋತ್ತರ ಅರ್ಜಿ ಹಾಕಿದ್ದ. ಹೀಗಾಗಿ ಏನು ಆತನ ವಿರುದ್ಧ ಸಾಕಷ್ಟು ಏನೋತ್ತರ ಸಾಕ್ಷ್ಯಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು, ಮತ್ತು ಆತನ ಮನೆಯಲ್ಲಿ ಕೆಲವೊಂದು ಎಪಿಕ್ ಕಾರ್ಡ್ಗಳು ಮತ್ತು ಲ್ಯಾಪ್ಟಾಪ್ಗಳು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಅದೇ ಒಂದು ಆಧಾರದ ಮೇಲೆ SIT ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದೆ. ಮತ್ತು ಆತನ ಹಣಕಾಸು ವ್ಯವಹಾರ ಏನಿತ್ತು 2022 ಡಿಸೆಂಬರ್ ಮತ್ತು 2023 ಫೆಬ್ರವರಿವರೆಗೆ ಏನು ಹಣಕಾಸು ವ್ಯವಹಾರ ಇತ್ತು, ಆ ಎಲ್ಲ ವಹಿವಾಟನ್ನು ಕೂಡ ಇಟ್ಕೊಂಡೇ ಸದ್ಯ 20ಕ್ಕೂ ಹೆಚ್ಚು ಜನರಿಗೂ ಕೂಡ ವಿಚಾರಣೆ ಮಾಡಲಾಗಿರ್ತಕ್ಕಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು.